2 ದಿವಸ ಇದೆ ಅಂದ್ರಲ್ಲ, ಇನ್ನೂ ಒಂದು ದಿವಸ ನಾಳೆ. ಸರಿ, ಒಂದು ನಿಮಿಷ ರೇವತಿ. अंजीरा, पिस्ता, बादाम, पाइनएप्पल, मिक्स फ्रूट, सापड़ पोपा చిన్న మాట్లాడదాం వస్తాను మన దగ్గరికి. ನಮಸ್ತೆ. ಈ ದಿನ ಬೆಂಗಳೂರು ಫ್ರೀಡಮ್ ಪಾರ್ಕು ಅದರಲ್ಲೂ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಇಷ್ಟು ಬೃಹತ್ ಮಟ್ಟದ ತಮ್ಮ ಇಲಾಖೆ ಏನಿದೆಯೋ ಖಾದಿ ವಸ್ತ್ರ ಭಂಡಾರ ಇಲಾಖೆ ವಿಶೇಷವಾಗಿ ಎಕ್ಸಿಬಿಷನ್ ಕಮ್ ಸೇಲ್ ಇದೆ. ವಿಶೇಷತೆ ಹೇಳಿ ಮೇಡಮ್. ವಿಶೇಷತೆ ಏನಂತಂದರೆ ನಮ್ಮದು ಖಾದಿ ಅಂದರೆ ನಮ್ಮ ದೇಶದ ಬೆನ್ನೆಲುಬಾಗಿರೋ ಹಳ್ಳಿಗಳಲ್ಲಿ ನೇಯುವಂಥ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತುಗಳ ಪ್ರದರ್ಶನ ಇಟ್ಕೊಂಡಿದ್ದೀವಿ. ನಮ್ಮ ಖಾದಿ ಇಂಡಸ್ಟ್ರೀಸ್ ಕಮಿಷನಿಂದ ನಾವು ಅವ್ರಿಗೆ ಸಾಲದ ಸೌಲಭ್ಯ ಮತ್ತು ಅವ್ರಿಗೆ ಸರ್ಟಿಫಿಕೇಟ್ಸ್ ಎಲ್ಲ ಕೊಡಿಸ್ತೀವಿ. ಅವರು ಉತ್ಪನ್ನಗಳನ್ನು ತಂದು ಇಲ್ಲಿ ಮಾರಾಟ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ಪ್ರಚಾರ ಸಿಗಲಿ ಮತ್ತು ಎಲ್ಲರೂ ಖಾದಿ ಖರೀದಿಸುವಂತಾಗಲಿ ಅಂತ ಹೇಳಿ ಇದೊಂದು ಎಕ್ಸಿಬಿಷನ್ ನಾವು ಏರ್ಪಡಿಸ್ಕೊಂಡಿದ್ದೀವಿ. ಮೇಡಮ್, ಭಾಳಷ್ಟು ವಿಶೇಷತೆಗಳೇನು ಅಂದರೆ ಖಾದಿ ಬಟ್ಟೆ ನಾವು ತೊಡ್ಕೊಂಡ್ರೆ ಅದರಲ್ಲಿ ಏನೋ ಒಂಥರ ಉತ್ಸಾಹ ಇರುತ್ತೆ. ಆ ಬಟ್ಟೆನಲ್ಲಿ ವಿಶೇಷತೆ ಹೇಳಿ ಮೇಡಮ್. ಆ ಬಟ್ಟೆನಲ್ಲಿ ವಿಶೇಷತೆ ಏನಂದರೆ ನಮ್ಮ ಸರ್ ಹೇಳ್ದಂಗೆ ನಮ್ಮದು ಖಾದಿ ಬಟ್ಟೆಗಳು ಹೆಂಗೆ ಅಂತಂದರೆ ಕೂಲ್ ಇನ್ ಸಮ್ಮರ್, ವಾರ್ಮ್ ಇನ್ ವಿಂಟರ್ ಅಂತ ಹೇಳ್ತಾರೆ. ಮೊದಲಿಂದನೂ ನಾವು ಉತ್ತರ ಕನ್ನಡದಲ್ಲಿ ಜಾಸ್ತಿ ಖಾದಿ ನೇಯ್ಗೆಗಳು ಮಾಡ್ತಾರೆ. ಸಿಲ್ಕ್ ಎಲ್ಲ ಈ ಕಡೆ ಕೋಲಾರ ಕಡೆ ಜಾಸ್ತಿ ಮಾಡ್ತಾರೆ ಮತ್ತು ಆಂಧ್ರದಲ್ಲೂ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಖಾದಿ ತೊಡೋದ್ರಿಂದ ಮೈಗೆ ಬೆಚ್ಚನೆ ಅನುಭವ ಕೊಡುತ್ತೆ ಮತ್ತು ಸ್ಕಿನ್ ಫ್ರೆಂಡ್ಲಿ. ಜಾಸ್ತಿ ಹೆಚ್ಚಾಗಿ ಅದು ಟೆರ್ಲಿನ್ ಆ ಥರ ಎಲ್ಲ ಇದು ಮಾಡೋದಿಲ್ಲ, ತುಂಬ ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ. ಅದರಿಂದ ಅದು ತೊಟ್ಕೊಳ್ಳೋದ್ರಿಂದ ಅದ್ರದ್ದು ಗತ್ತು ಹಾಗೆ ಇರುತ್ತೆ, ಹಾಗೆ ಅದನ್ನು ತೊಡೋದ್ರಿಂದ ಅನುಕೂಲತೆಗಳು ಜಾಸ್ತಿ ಇದೆ. ಮೇಡಮ್, ನಮ್ಮ ಯುವ ಜನತೆಗೆ ಈ ವಸ್ತ್ರದ ಬಗ್ಗೆ ತಾವೇನಾದರೂ ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಮೇಡಮ್? ಯುವ ಜನತೆ ಏನೇನೋ ದೊಡ್ಡ ಕಂಪನಿಗಳು ಓಕೆ ಅವರು ಸೇಲ್ ಮಾಡ್ತಾಯಿದ್ರೆ ಬಟ್ಟೆ ಓಕೆ ಗುಡ್, ತಮ್ಮ ಖಾದಿ ವಸ್ತ್ರ ತೊಡ್ಕೊಳ್ಳೋ ರೀತಿ ಅದ್ರ ಬಗ್ಗೆ ಯುವ ಜನತೆಗೆ ಏನಾದರೂ ಸಲಹೆ ಕೊಡಿ ಮೇಡಮ್. ಖಾದಿ ವಸ್ತ್ರಗಳಲ್ಲಿ ಬೇಕಾದಷ್ಟು ವೆರೈಟಿಗಳು ಬಂದಿದೆ. ನಾವು ಮುಂಚೆನೂ ಒಂದು ಸಲ ಖಾದಿ ಫ್ಯಾಷನ್ ಅಂತ ಮಾಡಿದ್ವಿ. ಖಾದಿ ಫಾರ್ ನೇಷನ್, ಖಾದಿ ಫಾರ್ ಫ್ಯಾಷನ್ ಅನ್ನೋದು ನಮ್ಮದು ಒಂದು ಸ್ಲೋಗನ್ ಆಗಿರುತ್ತೆ. ಖಾದಿನಲ್ಲಿ ವಿಧವಾದ ವಸ್ತ್ರಗಳಿದೆ, ವಸ್ತ್ರ ವಿನ್ಯಾಸಗಳಿದೆ. NIFT ಅವರು ಮತ್ತು ಎಷ್ಟೊಂದು ಇವರೆಲ್ಲ ಖಾದಿ ವಸ್ತ್ರಗಳನ್ನ ಉಪಯೋಗಿಸಿ ವಿಭಿನ್ನವಾದ ಈಗಿನ ಪೀಳಿಗೆಯವ್ರಿಗೆ ಬೇಕಾಗಿರುವಂಥ ವಸ್ತ್ರಗಳನ್ನು ತಯಾರಿಸಿದ್ದಾರೆ. ಆದ್ದರಿಂದ ಎಲ್ಲರೂ ಖಾದಿ ಬೆಳೆಸಿ ಖಾದಿ ವಸ್ತುಗಳನ್ನು ಜಾಸ್ತಿ ಬಳಸಿ ಇದು ಮಾಡಿ. ಮೇಡಮ್, ತಮ್ಮ ಹೆಸರು? ಶಾರದಾ ಅಂತ ಹೇಳಿ. ನಾನು ಇಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿದ್ದೀನಿ, ಝೋನಲ್ ಆಫೀಸ್ ಬ್ಯಾಂಗ್ಳೂರ್. ಓಕೆ, ಥ್ಯಾಂಕ್ ಯು ಸರ್. ಹೊಸ ವರ್ಷದ ಶುಭಾಶಯಗಳು. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಕಡೆಯಿಂದ ನಮ್ಮ ಕರ್ನಾಟಕದ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಸರ್, ತಾವು ಹೇಳಿಲ್ಲ, ಸಾಹೇಬ್ರು ಹೇಳಿಲ್ಲ. ಹೊಸ ವರ್ಷದ ಶುಭಾಶಯಗಳು.